ದಟ್ಟವಾದ ಕಾಡಲ್ಲಿ ಬಹಳ ದೊಡ್ಡ ಸಿಂಹ ವಾಸಿಸ್ತಾ ಇತ್ತು. ಸಿಂಹ ಪ್ರತಿದಿನ ಬೇಟೆಯಾಡೋದಕ್ಕೆ ಹೊರಟ್ರೆ ಒಂದು ಅಥವಾ ಎರಡಲ್ಲ, ಕೈಗೆ ಸಿಕ್ಕ ಪ್ರಾಣಿಗಳನ್ನು ಕೊಂದು ತಿಂತಾ ಇತ್ತು. ಕಾಡಿನ ಪ್ರಾಣಿಗಳು ಸಿಂಹನ ನೋಡಿದರೆ ಹೆದರ್ತಾ ಇತ್ತು. ಸಿಂಹ ಒಂದೊಂದಾಗೆ ಕಾಡಿನ ಎಲ್ಲ ಪ್ರಾಣಿಗಳನ್ನು ಕೊಲ್ಲತ್ತೆ ಅನ್ನೋ ಭಾವನೆ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಬರೋದಕ್ಕೆ ಶುರುವಾಗುತ್ತೆ. ಸಿಂಹ ಹೀಗೆ ಎಲ್ಲ ಪ್ರಾಣಿಗಳನ್ನು ತಿಂತಾ ಇದ್ದರೆ ಯಾವ ಪ್ರಾಣಿನೂ ಉಳಿಯೋದಿಲ್ಲ. ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಸಿಂಹವನ್ನು ಹೇಗೆ ನಿಲ್ಲಿಸೋದು ಅನ್ನೋದು ಆ ಪ್ರಾಣಿಗಳ ಯೋಚನೆ. ಒಂದು ದಿನ ಕಾಡಿನ ಎಲ್ಲ ಪ್ರಾಣಿಗಳು ಒಂದು ಕಡೆ ಸೇರ್ತವೆ. ಹೀಗೆ ಒಟ್ಟು ಸೇರಿ ಸಭೆ ನಡೆಸ್ತವೆ. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತವೆ. ಕೊನೆಯಲ್ಲಿ ಎಲ್ಲ ಪ್ರಾಣಿಗಳು ಸೇರಿ ಸಿಂಹದ ಬಳಿ ಹೋಗಿ ತಮ್ಮ ನಿಲುವನ್ನು ಹೇಳೋದಕ್ಕೆ ನಿರ್ಧಾರ ಮಾಡುತ್ತೆ. ಮಾರನೇ ದಿನ ಪ್ರಾಣಿಗಳ ಗುಂಪು ಸಿಂಹದ ಬಳಿ ಹೋಗ್ತವೆ. ಎಲ್ಲ ಪ್ರಾಣಿಗಳು ಒಟ್ಟಿಗೆ ಸೇರಿ ತನ್ನ ಬಳಿಗೆ ಬರ್ತಾ ಇರೋದನ್ನು ನೋಡಿ ಒಂದು ಸಲಕ್ಕೆ ಸಿಂಹಕ್ಕೂ ಗಾಬರಿ ಆಗುತ್ತೆ. ಆದರೆ ಎಷ್ಟೆಂದರೂ ಅದು ಸಿಂಹ ಅಲ್ವಾ, ಜೋರಾಗಿ ಘರ್ಜಿಸಿ ಕೇಳುತ್ತೆ, ಏನು ವಿಷಯ, ನೀವೆಲ್ಲರೂ ಯಾಕೆ ಇಲ್ಲಿಗೆ ಬಂದಿರೋದು ಅಂತ. ಪ್ರಾಣಿಗಳ ಹಿಂಡುಗಳಲ್ಲಿ ಒಂದು ಪ್ರಾಣಿ ಹೇಳುತ್ತೆ, ನಾವೆಲ್ಲ ನಿಮ್ಮ ಬಳಿ ಒಂದು ಮನವಿಯನ್ನು ತಗೊಂಡು ಬಂದಿದ್ದೇವೆ. ಆ ಪ್ರಾಣಿ ಮತ್ತೆ ಮುಂದುವರಿಸುತ್ತೆ, ನೀವು ರಾಜ, ನಾವು ನಿಮ್ಮ ಪ್ರಜೆಗಳು. ನೀವು ಬೇಟೆಗೆ ಹೋದಾಗ ತುಂಬ ಪ್ರಾಣಿಗಳನ್ನು ಕೊಲ್ತೀರ. ಅವೆಲ್ಲವೂ ನೀವು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಆದರೆ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಇದು ಹೀಗೆ ಮುಂದುವರೆದರೆ ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಹೊರತುಪಡಿಸಿ ಯಾರೂ ಈ ಕಾಡಲ್ಲಿ ಉಳಿಯೋದಿಲ್ಲ. ರಾಜ ತನ್ನ ಪ್ರಜೆಗಳಿಲ್ಲದೆ ಹೇಗೆ ಬದುಕ್ತಾನೆ? ನಾವೆಲ್ಲರೂ ಸತ್ತರೆ ನೀವು ಇನ್ಮುಂದೆ ಯಾರಿಗೂ ರಾಜನಾಗಿ ಉಳಿಯೋದಿಲ್ಲ. ನೀವು ಯಾವತ್ತಿಗೂ ನಮ್ಮ ರಾಜನಾಗೇ ಇರಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲೇ ಇರಬೇಕು ಅನ್ನೋದು ನಮ್ಮ ವಿನಂತಿ. ನಿಮ್ಮ ಆಹಾರಕ್ಕೋಸ್ಕರ ನಾವು ಪ್ರತಿದಿನ ಒಂದೊಂದೇ ಪ್ರಾಣಿಯನ್ನು ಸರದಿ ಪ್ರಕಾರವಾಗಿ ನಿಮ್ಮ ಬಳಿಗೆ ಕಳಿಸ್ತೇವೆ. ಈ ರೀತಿಯಾಗಿ ರಾಜ ಮತ್ತು ಪ್ರಜೆಗಳು ಇಬ್ಬರು ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಆ ಪ್ರಾಣಿ